ದಲಿತ ಸಮುದಾಯದಿಂದಲೇ ದಲಿತರ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ. ಸ್ವಜಾತಿಯವರಿಂದಲೇ ದಲಿತ ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯಜಮಾನರುಗಳಿಂದ 7 ಕುಟುಂಬಕ್ಕೆ ಬಹಿಷ್ಕಾರ ಶಿಕ್ಷೆಯನ್ನ ಕೊಡಲಾಗಿದೆ. ದಲಿತ ಸಮುದಾಯದಿಂದಲೇ ದಲಿತರ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ. ಸ್ವಜಾತಿಯವರಿಂದಲೇ ದಲಿತ ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಯಜಮಾನರುಗಳಿಂದ 7 ಕುಟುಂಬಕ್ಕೆ ಬಹಿಷ್ಕಾರ ಶಿಕ್ಷೆಯನ್ನ ಕೊಡಲಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕುಲದ ಪಂಚಾಯಿತಿಯಲ್ಲಿ ಯಜಮಾನರುಗಳಿಂದ ಶಿಕ್ಷೆಯನ್ನ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 7 ಕುಟುಂಬಕ್ಕೆ ಬಹಿಷ್ಕಾರ ಮತ್ತು ದಂಡ ಶಿಕ್ಷೆ ಆದೇಶವನ್ನ ಹೊರಡಿಸಲಾಗಿದೆ. ಪುರಸಭೆ ಸದಸ್ಯರ ಕುಟುಂಬಕ್ಕೂ ಬಹಿಷ್ಕಾರದ ಬಿಸಿ ಈಗಾಗಲೇ ತಟ್ಟಿದೆ. ನೆರವಿಗೆ ಬರುವಂತೆ ಸರ್ಕಾರಕ್ಕೆ ಸಂತ್ರಸ್ತ ಕುಟುಂಬಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೂ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ, ನಮ್ಮ ಕಷ್ಟಗಳಿಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಲದ ವಿರುದ್ಧ ಮಾತನಾಡಿ ಹೊರಕೊಡಿದ ಕಾರಣಕ್ಕೆ 7 ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿದೆ. ಬಹಿಷ್ಕಾರಕ್ಕೊಳಗಾದ ಕುಟುಂಬದ ಜೊತೆ ನೆರೆಹೊರೆಯವರು ಮಾತನಾಡದಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಅವರನ್ನು ಕುಲದ ಯಾವುದೇ ಕಾರ್ಯಕ್ರಮಗಳಿಗೂ ಕರೆಯಬಾರದು, ಅವರು ಕೂಡ ಯಾವುದೇ ಕಾರ್ಯಕ್ರಮಗಳಿಗೂ ಬರಬಾರದು. ಬಹಿಷ್ಕಾರ ಮಾಡಿರೋ ಆ ಕುಟುಂಬಗಳ ಬಳಿ ಯಾವುದೇ ವ್ಯವಹಾರವನ್ನ ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಪುರಸಭೆ ಸದಸ್ಯ ಆಗಿದ್ರು ಕೂಡ ಆ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರದ ಶಿಕ್ಷೆ ತಟ್ಟಿದೆ. ಸರ್ಕಾರದ ಆಸ್ತಿಯಾದ ಕುಲದ ಅಂಗಡಿ ಯಜಮಾನರು ಈ ಕುಟುಂಬದ ಅಂಗಡಿಯನ್ನ ಮುಚ್ಚಿಸಿ ದೌರ್ಜನ್ಯ ಎಸಗಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ತಮ್ಮದೇ ಸಮುದಾಯದವರಿಂದ ಸಾಮಾಜಿಕ ಬಹಿಷ್ಕಾರದ ಶಿಕ್ಷೆಗೆ ಸಿಡಿದಿದ್ದ ಬಹಿಷ್ಕಾರಕ್ಕೊಳಗಾದ ಕುಟುಂಬಗಳು ಬಹಿಷ್ಕಾರವನ್ನ ಹಾಕಿದ ಕುಲದ ಯಜಮಾನರ ವಿರುದ್ಧ ಇದೀಗ ಬಹಿಷ್ಕಾರಕ್ಕೊಳಗಾದ ಕುಟುಂಬದಿಂದ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ತಮ್ಮ ನೆರವಿಗೆ ಬರುವಂತೆ ಸರ್ಕಾರ ಸೇರಿದಂತೆ ಡಿಸಿ, ಎಸ್ಪಿ, ತಾಲೂಕು ಆಡಳಿತಕ್ಕೆ ಬಹಿಷ್ಕಾರಕ್ಕೊಳಗಾದ ಕುಟುಂಬಗಳು ಏನಿದ್ದಾವೆ ಅವೆಲ್ಲರೂ ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಸಂಪ್ರದಾಯಗಳು ಇರುತ್ತೆ. ಅಂದ್ರೆ ವರಿ ಕೊಡೋ ಸಂಪ್ರದಾಯ, ಆ ಸಂಪ್ರದಾಯಕ್ಕೆ ನಾವು ವರಿಯನ್ನ ಕೊಟ್ಟಿರಲಿಲ್ಲ. ಹಾಗಾಗಿ 7 ಕುಟುಂಬಗಳನ್ನ ಬಹಿಷ್ಕಾರ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಂತ್ರಸ್ತರ ಕುಟುಂಬರು ಏನಿದೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಕೆಲವೊಂದು ನಿರ್ಬಂಧಗಳನ್ನ ಹೇರಿದ್ದಾರೆ. ಅಂದ್ರೆ ಈ 7 ಕುಟುಂಬಗಳು ಏನಿದ್ದಾವೆ ಆ ಕುಟುಂಬಗಳ ಜೊತೆ ಮಾತನಾಡಬಾರದು. ಗ್ರಾಮದಲ್ಲಿ ಏನೇ ಕುಲದೇವರ ಕಾರ್ಯಕ್ರಮ ಆದ್ರೂ ಕೂಡ ಆ 7 ಕುಟುಂಬಗಳು ಏನಿದ್ದಾವೆ ಅಂದ್ರೆ ಏನು ಬಹಿಷ್ಕಾರ ಹಾಕಿದ್ದಾರೆ ಆ ಯಾವ ಕುಟುಂಬಗಳು ಕೂಡ ಇಲ್ಲಿಗೆ ಬರಬಾರದು ಅಂತ ಹೇಳಿ ನಿರ್ಬಂಧವನ್ನ ಕೂಡ ಹೇರಿದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿದ್ದಾರೆ ದೌರ್ಜನ್ಯಕ್ಕೊಳಗಾಗಿರುವಂತಹ ಯಶವಂತ್ ರವರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಆಕ್ಚುಲಿ ಏನಾಯ್ತು ಅಲ್ಲಿ, ಯಾಕೆ ಬಹಿಷ್ಕಾರ ಹಾಕಿದ್ದಾರೆ ಅಂತ? ಮೇಡಮ್, ಇಲ್ಲಿ ಕುಲ ಬಹಿಷ್ಕಾರ ದಂಡ ಅನ್ನೋದು ಆಗಿನ ಕಾಲದಿಂದನೂ ನಡ್ಕೊಂಡೇ ಬಂದಿದೆ. ಅಸ್ಪೃಶ್ಯತೆ ಆಚರಣೆಗಳು ಇನ್ನ ನಮ್ ಸಂವಿಧಾನ ಬಂದಿದ್ರು ಇದಿನ್ನ ಹೋಗಿಲ್ಲ ಕೆಲವೊಂದು ಊರುಗಳಲ್ಲಿ, ಗ್ರಾಮಗಳಲ್ಲಿ. ಅದೇ ರೀತಿ ಇದು ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಅಂಬೇಡ್ಕರ್ ಬೀದಿ ಗ್ರಾಮದಲ್ಲಿ ಸ್ವಜಾತಿಯವರಿಗೆ ಅಂದ್ರೆ ದಲಿತ ಹಾಕಿರುವಂತ ಬಹಿಷ್ಕಾರ ಇದು. ಇದು ಯಾವ ವಿಷಯ ಅಂತಂದ್ರೆ ಮೇಡಮ್, ಈ 3-4 ವರ್ಷದ ಹಿಂದೆ ಶಿವರಾತ್ರಿ ಹಬ್ಬ ಅಂತ ಬಂತು. ಆಗ ಪೂಜಾ ಖರ್ಚು ಅಂದ್ರೆ ಬರೀ ಅಂತಾರೆ ನಮ್ ಕಡೆ ಹಬ್ಬದ ಖರ್ಚಿಗೆ, ಅದನ್ನ ಕೇಳ್ಕೊ ಬಂದ್ರು. ನಮ್ಗೆ ಅವ್ರ ಮೇಲೆ ಸ್ವಲ್ಪ ಅಸಮಾಧಾನ ಆಯ್ತು, ಕೊಡಲ್ಲ ಅಂತ ಹೇಳ್ ಕಳ್ಸಿದ್ವಿ. ಅದೊಂದು ಕಾರಣ ಇಟ್ಕೊಂಡು ಕುಲದವ್ರು ಯಾರು ಅವ್ರ ಜೊತೆ ಮಾತಾಡಂಗಿಲ್ಲ, ಅವರು ಹಬ್ಬದ ಖರ್ಚನ್ನ ನಿಲ್ಸಿದ್ದಾರೆ. ಅವ್ರ ಜೊತೆ ಯಾರು ಮಾತಾಡಕ್ ಹೋದ್ರೆ 5,000 ರೂಪಾಯಿ ದಂಡ, ಬಹಿಷ್ಕಾರ. ಅವ್ರನ್ನ ಬಹಿಷ್ಕಾರ ಹಾಕಿದೀವಿ. ಯಾವುದೇ ಕಾರ್ಯಕರ್ತಗಳಿಗೂ ಹೋಗಂಗಿಲ್ಲ, ಸತ್ರು ಸಹ ಮಕ್ಕ ನೋಡೋಂಗಿಲ್ಲ. ಅವ್ರ ಅವ್ರ ಕಡೆಯಿಂದ ಏನೇ ಸಹಾಯ ನೀವು ಮಾಡಬಾರ್ದು, ಅವ್ರ ಕಡೆಯಿಂದ ತಗೋಬಾರ್ದು ಅಂತ ಬಹಿಷ್ಕಾರ ಹಾಕಿದ್ದಾರೆ ನಮ್ಗೆ. ಇನ್ನ ಬೇರೆಯವ್ರಿಗೆಲ್ಲ ಅಂಗಡಿ ಮಳಿಗೆ ಮುಚ್ಚಿಸಿ 25,000 ರೂಪಾಯಿ ದಂಡ, 15,000 ದಂಡ, ಲಕ್ಷಾಂತರ ರೂಪಾಯಿ ದಂಡ ಒಬ್ಬೊಬ್ರಿಗೆ, ಆತರ ನಿರ್ಬಂಧಗಳನ್ನ ಏರ್ತಾ ಇದಾರೆ ಮೇಡಮ್. ಅಂತ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡ್ಲಿಲ್ವಾ? ಅಧಿಕಾರಿಗಳು ಯಾರು ಕೂಡ ನಿಮ್ ಸಪೋರ್ಟಿಗೆ ಬರ್ಲಿಲ್ವಾ ಅಂತ? ಮೇಡಮ್, ನಿಜ ಹೇಳ್ಬೇಕಂದ್ರೆ ನಾವು ಎಲ್ಲಿಗೂ ಹೋಗಿ ಸಹ ನಾವು ದೂರ ದಾಖಲೆ ಮಾಡಿರ್ಲಿಲ್ಲ ನಮ್ಮ 4 ವರ್ಷದಿಂದ. ಇವಾಗ ಇತ್ತೀಚಿನ ಬೆಳವಣಿಗೆಯಲ್ಲಿ ನಮ್ ಜೊತೆ ಇನ್ನ 6 ಕುಟುಂಬಗಳನ್ನ ಈಗ ಹೋದ್ ತಿಂಗಳು 2 ತಿಂಗಳಿಂದ ಎಲ್ಲಾರನ್ನು ಬಹಿಷ್ಕಾರ ಹಾಕಿದ್ದಾರೆ. ನಾಳೆ ಹೋಗಿ ದೂರ ದಾಖಲಿಸ್ತಾ ಇದೀವಿ ಮೇಡಮ್.
ಸರಿ, ಈಗ ನೀವೆಲ್ಲ ಎಲ್ಲಿದ್ದೀರಾ? ಅಂದ್ರೆ ಗ್ರಾಮದಲ್ಲೇ ಇದ್ದೀರಾ, ಗ್ರಾಮದಿಂದ ಆಚೆ ಈ ತರ ಅಂದ್ರೆ ಏನಾದ್ರು ಮೇಡಮ್ ಮಾಡಿದ್ರಾ ಏನು? ಗ್ರಾಮದಲ್ಲೇ ಇದೀವಿ. ಅಂದ್ರೆ ಗ್ರಾಮದಲ್ಲಿ ಇದ್ರೂ ಕೂಡ ಇಲ್ಲಿ 2 ದೇವಸ್ಥಾನಗಳಿದೆ. ಶಂಭುಲಿಂಗೇಶ್ವರ ದೇವಸ್ಥಾನ, ಆದಿಶಕ್ತಿ ದೇವಸ್ಥಾನ, ಒಂದು ರಾಮ ಮಂದಿರ ಮತ್ತೆ ಅಂಬೇಡ್ಕರ್ ಸಮುದಾಯ ಭವನ. ಈ ಇಷ್ಟಕ್ಕೂ ನಾವು ಹೋಗಂಗಿಲ್ವಂತೆ. ಹಾ ಅಲ್ಲಿ ಪೂಜೆನ ಮಾಡಂಗಿಲ್ವಂತೆ, ನಮ್ಮನ್ನ ಯಾರು ಒಳಗಡೆನೂ ಸೇರ್ಸಂಗಿಲ್ವಂತೆ. ಹಾ ಮತ್ತೆ ಜನಗಳೇ ಆಗ್ಲಿ ನಮ್ ಜೊತೆ ಮಾತಾಡಂಗಿಲ್ಲ. ಹ್ಮ್ ಆ ತರ ನಿರ್ಬಂಧಗಳೆಲ್ಲ, ಕಟ್ಟುನಿಟ್ಟು ಕ್ರಮಗಳೆಲ್ಲ ಹೇರಿದಾರೆ ಮೇಡಮ್. ಹ್ಮ್ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ? ನೀವು ಹೇಳಿಲ್ವಾ ಅವ್ರಿಗೆ? ಇಲ್ಲ ಮೇಡಮ್, ದೂರು ಕೊಡ್ತಾ ಇದೀವಿ ನಾಳೆ. ನಾಳೆ ಕ್ರಮ ಯಾವ ತರ ಕೈಗೊಳ್ತಾರೆ ಅಂತ ನೋಡ್ಬೇಕು ಮೇಡಮ್. ಹ್ಮ್ ಅಂದ್ರೆ ಮೇಡಮ್, ನಮ್ಗೆ ದೂರು ದಾಖಲೆ ಮಾಡೋದಿಕ್ಕೆ ಅಧಿಕಾರಿಗಳ ಹತ್ರ ಹೋಗ್ಬೋದು. ಬಟ್ ಅಲ್ಲಿಂದ ಮುಗಿಸ್ಕೊಂಡ್ ಬಂದಾದ್ಮೇಲೆ ನೀವು ಕುಲ ಈ ಪಂಚಾಯತಿ ಮೀರಿ ನಮ್ಮ ಮೇಲೆನೆ ವಿರುದ್ಧವಾಗಿ ನೀವು ದೂರು ದಾಖಲಿಸಿದೀರಾ, ಹಾಗಿದ್ರೆ ನಿಮ್ಗೆ ಇಷ್ಟು ದಂಡ ಎಳಿಲೇಬೇಕು, ಇಷ್ಟು ಬರೆ ಹಾಕ್ಲೇಬೇಕು ಅಂತ ಅನ್ಬಿಟ್ಟು ಅದನ್ನ ದುಪ್ಪಟ್ಟು ಮಾಡೋ ಸಾಧ್ಯತೆಗಳು ಇತ್ತು ಮೇಡಮ್. ಅದಕ್ಕೋಸ್ಕರ ಎಲ್ಲ ಎದುರ್ಕೊಂಡು ಯಾರು ಹೋಗಿರ್ಲಿಲ್ಲ. ಇವ್ರದ್ದು ಅತಿರೇಕವಾಗಿ ಮಿತಿ ಮೀರಿ ವರ್ತಿಸ್ಬೇಕಾದ್ರೆ ನಾವು ಹೋಗ್ಲೇಬೇಕು. ಓಕೆ, ಅಂದ್ರೆ ಇದೇ ಫಸ್ಟ್ ಟೈಮ್ ಏನಾದ್ರು ಈ ತರ ಆಗಿರೋದಾ, ಇಲ್ಲ ಈ ಹಿಂದೆನೂ ಏನಾದ್ರು ಈ ತರ ಘಟನೆಗಳು ಆಗಿತ್ತಾ? ಆಗಿತ್ತು ಮೇಡಮ್. ಬಹಿಷ್ಕಾರ ಹಾಕಿರೋದು? ಹ್ಮ್ ಮೇಡಮ್, ಆಗಿದೆ. ಅಂದ್ರೆ ಅವಾಗೆಲ್ಲ ಬರೀ ಅವ್ರಿಗೆಲ್ಲ 500 ರೂಪಾಯಿ, 1000, 2000 ಆತರ ದಂಡಗಳನ್ನ ವಿಧಿಸ್ಕೊಂಡ್ ಬರ್ತಾ ಇದ್ರು. ಜನಗಳು ಆ ಹಣನ ಕೊಡುವಂತ ಶಕ್ತಿ ಇತ್ತು, ಕೊಟ್ಬಿಟ್ಟು ಹೇಗೋ ಇದ್ ಮಾಡ್ಕೊಂಡು ಹೋಗ್ತಿದ್ರು. ಇತ್ತೀಚಿನ ಬೆಳವಣಿಗೆಯಲ್ಲಿ ಏನಾಗಿದೆ ಅಂತಂದ್ರೆ, ಸಾಮಾನ್ಯ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿರೋರ್ಗೆ 1.5 ಲಕ್ಷದಿಂದ 2 ಲಕ್ಷ ದಂಡ, ತರಕಾರಿ ಮಾಡಿ ಜೀವನ ನಡೆಸೋರ್ಗೆ 25,000 ದಂಡ, ಸಾಮಾನ್ಯ ಗದ್ದೆ ಕೆಲಸ ಕೂಲಿ ಮಾಡಿ ಬದುಕ್ತಿರೋಂತವ್ರಿಗೆ 15,000 ದಂಡ. ಈ ತರ ಹಾಕೊಂಡ್ ಬಂದ್ರು. ಅದನ್ನ ವಿರೋಧ ಮಾಡ್ಕೊಂಡು ನಾವು ಈ 7 ಜನನ್ನ ಹೊರಗಡೆ ಇಟ್ಟಿದ್ದಾರೆ. ಇದ್ರ ವಿರುದ್ಧ ನಾವು ನಾಳೆ ದೂರು ದಾಖಲೆ ಮಾಡ್ತೀವಿ ಮೇಡಮ್. ಅಲ್ಲ, ಇದು ಎಷ್ಟು ವರ್ಷದಿಂದ ನಿಮ್ಮ ಗ್ರಾಮದಲ್ಲಿ ಈ ರೀತಿ ಪದ್ಧತಿ ಎಷ್ಟು ವರ್ಷದಿಂದ ಇದೆ? ಮೇಡಮ್ ಇದು ಮೇಡಮ್ ಅವಾಗ್ಲಿಂದನೂ ಇದೆ. ಅಂದ್ರೆ ಪೂರ್ವಜರ ಕಾಲದಿಂದ, ನಮ್ಮ ತಾತ ಮುತ್ತಾತ ಅವ್ರ ಕಾಲ, ಸ್ವತಂತ್ರ ಪೂರ್ವ ಕಾಲದಿಂದನೂ ಇದನ್ನ ನಡ್ಸ್ಕೊಂಡೇ ಬಂದಿದ್ದಾರೆ. ಅದನ್ನ ಇವರು ತಿದ್ಕೊಳ್ಬೇಕಾಗಿತ್ತು. ಇವ್ರು ಇನ್ನ ತಿದ್ಕೊಂಡಿಲ್ಲ. ಯಾಕಂದ್ರೆ 2026 ಕಾಲಿಡ್ತಾ ಇದೀವಿ. ಸಂವಿಧಾನ ಚೌಕಟ್ಟಲ್ಲಿ ಏನು ನಡೆಯುವಂತಂಗಿಲ್ಲ. ಅದಕ್ಕೋಸ್ಕರ ಇವರು ಇದನ್ನ ಇನ್ನ ತಿದ್ಕೊಂಡಿಲ್ಲ. ಹಳೆಯದಿಂದನೇ ಆಚರಣೆ ಮಾಡ್ಕೊಂಡು ಬರ್ತಾ ಇದಾರೆ. ಅದಕ್ಕೆ ಮೇಡಮ್ ನಮ್ಗೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ದೊರಕಿಸ್ಕೊಡ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಅವರು ಹೇಳ್ತಾ ಇದ್ರು ಅಂತಂದ್ರೆ, ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕೆಲವೊಂದು ಮನೆಗಳಲ್ಲಿ ಹಣವನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಹಣವನ್ನ ಕೊಟ್ಟಿಲ್ಲ, ಅದಕ್ಕಾಗಿ ನಮಗೆ ಈ ರೀತಿ ನಿಷೇಧವನ್ನ ಏರಿದ್ದಾರೆ, ಬಹಿಷ್ಕಾರವನ್ನ ಹಾಕಿದ್ದಾರೆ. 7 ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಿದ್ದಾರೆ. ಇದೇ ಮೊದಲು ಬಾರಿ ಈ ತರ ಘಟನೆಗಳು ನಡೀತಾ ಇಲ್ಲ. ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿದ್ದು. ಅಂದ್ರೆ ಅವರು ದುಡ್ಡಿರೋರು ದುಡ್ಡು ಕಟ್ಟಿದ್ರು, ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ನಾವೇನು ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಒಂಥರ ಯಾವ ರೀತಿ ಘಟನೆ ಅಂತ ಅಂದ್ರೆ, ಅವ್ರಿಗೇನ್ ಮನುಷ್ಯತ್ವ ಇಲ್ವಾ ಅನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಅವ್ರವರೇ ಜಗಳ ಮಾಡ್ಕೊಳ್ಳೋದು ಏನು ಅಂತ ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಗಂಜಾಂ ಗ್ರಾಮದ ಅಂಬೇಡ್ಕರ್ ಬೀದಿಯಲ್ಲಿ ವಾಸವಾಗಿರುವಂತವ್ರು. ನಮ್ಮಲ್ಲಿ ನಡೀತಿರೋದು ಏನಂತಂದ್ರೆ ಅಸ್ಪೃಶ್ಯತೆ ಆಚರಣೆ, ಅಂದ್ರೆ ಬಹಿಷ್ಕಾರ, ದಂಡ, ಈ ತರ ಕಟ್ಟುನಿಟ್ಟುಗಳನ್ನೆಲ್ಲ ಪಾಲಿಸ್ಕೊಂಡು ಬರ್ತಾ ಇದಾರೆ. ಸ್ವಜಾತಿಯವ್ರ ಮೇಲೆನೆ ಬೇಕಾಬಿಟ್ಟಿ ದಂಡ ವಿಧಿಸೋದು, ಬಹಿಷ್ಕಾರ ಹಾಕೋದು, ಕುಳ್ಳಿಂದ ಹೊರಗಡೆ ಇಡೋದು, ಈ ತರ ಆಚರಣೆಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ. 4 ವರ್ಷದಿಂದ ಶಿವರಾತ್ರಿ ಹಬ್ಬಕ್ಕೆ ನಮ್ಗೆ ದಂಡ ಅಂತ, ಇದು ಬಹಿಷ್ಕಾರ ಅಂತ ಹಾಕ್ತಾರೆ. 100 ರೂಪಾಯಿ ಹಬ್ಬದ ಖರ್ಚು ಕೇಳ್ಕೊಂಡ್ ಬರ್ತಾರೆ. ನಾವ್ ಅದನ್ನ ಕೊಡೋದಿಲ್ಲ. ಅದಕ್ಕೆ ಅವ್ರ ಮನೆಗೆ ಕಾರ್ಯಕರ್ತಕ್ಕೆ ಹೋದ್ರೆ, ಯಾರನ್ನ ನಿಂತ್ಕೊಂಡು ನಮ್ ಜೊತೆ ಮಾತಾಡಿದ್ರೆ, ಇಂಥವ್ರಿಗೆಲ್ಲರೂ 5,000 ರೂಪಾಯಿ ದಂಡ ಅಂತ ಹಾಕಿದ್ದಾರೆ. ಅದ್ರ ದಾಖಲೆಗಳು ನನ್ನ ಹತ್ರ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ, ತರಕಾರಿ ಮಾರಿ ಜೀವನ ನಡೆಸ್ತಾ ಇರೋಂಥವ್ರು ಮಹೇಶಣ್ಣ ಅನ್ನೋರ್ಗೆ ಮೊದಲನೇದಾಗಿ ಅವ್ರಿಗೆ ಹಾರ್ಟ್ ಪೇಷಂಟ್, ಅವ್ರಿಗೆ ಕ್ಷುಲ್ಲಕ ಕಾರಣಕ್ಕೆ 25,000 ರೂಪಾಯಿ ದಂಡ ಹಾಕಿದ್ದಾರೆ. ಕೊಡಲ್ಲ ಅಂತ ಹೇಳಿದಕ್ಕೆ ಅಂಗಡಿ ಮಳಿಗೆಗೆ ಬೀಗ ಹಾಕಿದ್ದಾರೆ. ಅದು ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿರುವಂತ ಅಂಗಡಿ ಮಳಿಗೆ, ಅಂಬೇಡ್ಕರ್ ಭವನದ್ದು. ಮತ್ತೆ ಇನ್ನೊಬ್ಬ ಮಂಜಣ್ಣ ಅಂತ ಇದಾರೆ, ಅವ್ರಿಗೆ ಕೂಲಿ ಕೆಲಸ ಮಾಡೋಂತ ಅವ್ರಿಗೆ 15,000 ರೂಪಾಯಿ ದಂಡ. ಆಟೋ ಓಡಿಸಿ ಜೀವನ ನಡೆಸೋರ್ಗೆ 1.5 ಲಕ್ಷದಿಂದ 2 ಲಕ್ಷ ದಂಡ. ಈ ತರ ನಮ್ಮನ್ನ ಒಂದು 7 ಕುಟುಂಬಗಳನ್ನ ಹೊರಗಡೆ ಇಟ್ಟಿದ್ದಾರೆ. ಈ ದಲಿತ ಸಮುದಾಯದಲ್ಲೇನೆ.